ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಅಂಗಡಿ ಹತ್ರ ಬಂದೆ ಅಂದರೆ ನನಗೊಂದು ಒಳ್ಳೆ ವೈಬೇ ಕ್ರಿಯೇಟ್ ಮಾಡ್ತಾರೆ ಆಂಟಿ ಅಂಕಲು ನನಗೆ. ಸೊ ನಾನು ತುಂಬ ಲಕ್ಕಿ. ನೋಡಿ ನಮ್ಮ ಆಂಟಿ. ಲಕ್ಷ್ಮಿ ಹಾಯ್ ಲಕ್ಷ್ಮಿ. ಹಾಯ್ ಮಗಳೇ. ಹಾಯ್ ಆಂಟಿ. ಕಾಫಿ ಕುಡಿ ಮಗಳೇ. ನನಗೆ ನಮ್ಮ ತಾಯಿ ಏನು ಕೊರತೆ ಇಲ್ಲ ಅಂತ ನಮ್ಮ ಆಂಟಿ ನೀಗ್ಸ್ಬಿಟ್ಟೇರೆ. ಚೂರು ಕೈಲಾದ ಅಳಿಸ್ತೇವೆ. ಇವರೆಲ್ಲ ಇರ್ಬೇಕಾದ್ರೆ ನಮ್ಗೆ ಯಾರು ಬೇಡ. ನೋಡಿದ್ರೆ ಹಂಗ್ ಮಾಡ್ತಾರೆ. ಕುತ್ಕೊಳಂಗಿಲ್ಲ ನಿಂತ್ಕೊಳಂಗಿಲ್ಲ. ನನ್ ಮಗಳಿಗೆ ಕೊಡವ ಅದ್ ಕೊಡವ ಇದ್ ಕೊಡವ ಅಂತಾರ. ಅದೇ ಒಂದು ಖುಷಿ, ಇನ್ನೇನು ಬೇಡ. ಇದನ್ನಮ್ಮ ನೋಡಿ, ಏನ್ ಸಂಪಾದನೆ ಮಾಡ್ಬೇಕಂದ್ರೆ ದುಡ್ಡು ಕಾಸು ಅಲ್ಲ, ಜನ ಪ್ರೀತಿ ವಿಶ್ವಾಸ. ಹೆಂಗೆ ನನ್ ಮಗಳಿಗೆ ಕಾಫಿ ಕೊಡ್ತಿದ್ದೀನಿ. ಬಾಯ್ ಬಾಯ್. ಫಾಲೋ ಮಾಡ್ಕೊಳ್ರಿ ಅಂತ ಹೇಳ್ರಿ. ಫಾಲೋ ಮಾಡ್ಕೊಳ್ಳಿ ಆಯ್ತಾ. ನಮ್ಮಮ್ಮ ಹೇಳ್ದಂಗೆ ಫಾಲೋ ಮಾಡ್ರಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವಾಗ ಆಚೆ ಹೋಗ್ತಾ ಇದ್ದೀವಿ ಸೀರೆ ತರಕ್ಕೆ ಅಂತ ಹೇಳಿ. ಇವಳಿಗೆ 8 ತಿಂಗಳು ಆದ್ರೆ ಇದ್ರಾಗ ಓಡಾಡ್ತಾವಳೆ ತಾಯಿ. 10 ತಿಂಗಳಾದ್ರೂ ಓಡಾಡ್ತೀವಿ ಅಂದ್ರೆ ನಾವು ಸ್ಟ್ರಾಂಗ್ ಅಂತ ಹೇಳಿ. ಎಲ್ಲಿಗೆ ಹೋಗೋದವ? BSc ಹೋಗೋದಾ? ಶಾಂತಲ ಹೋಗೋದಾ? BSc ಕಾಲಿಡಕ್ ಗಾಡಿ ಇಲ್ಲಂತೆ. ಡಬಲ್ ಡಿಸ್ಕೌಂಟ್ ಅಂತಲ್ಲ. ಯಾವ್ದೋ ಇನ್ನೊಂದು ಹೇಳ್ದಲ್ಲ, ಭಾಗ್ಯಮ್ಮ ಸಿಲ್ಸ್. ಎಲ್ಲ ನೋಡ್ತಿದೀಯಲ್ಲ, ಹೆಂಗ ಅನಿಸಿದೆ ಪ್ರಾಡಕ್ಟ್? ಆನೆಸ್ಟ್ ತುಂಬಾ ಚೆನ್ನಾಗಿದ್ದಾವೆ. ತಂಗಿದು ಅಂತ ಹೇಳ್ಬಿಡ. ರಿಯಲಿ ಚೆನ್ನಾಗಿದೆ. ನಿನಗೆ ಯಾವ್ದು ಇಷ್ಟ ಆಯ್ತು? ನಂಗೆ ಇದು ಇಷ್ಟ ಆಯ್ತು. ಮತ್ತೆ ಅದ ಇನ್ನೊಂದು ಯಾವ್ದೋ ತೋರ್ಸದಲ್ಲ, ಇದು ಇಷ್ಟ ಆಯ್ತು. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ವೈಟ್ ಅದು ಭಾವನೆ ಇಷ್ಟಪಟ್ಟಿದ್ಲಿ, ನೆನ್ನೆ ಬಂದಿದ್ಲಲ್ಲ ವೈಟ್ ಮತ್ತೆ ಎಲ್ಲ ಗೋಲ್ಡ್ ಬಿಟ್ಟು ಎಲ್ಲ ಚೆನ್ನಾಗಿದಾವೆ. ಇದು ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಇಷ್ಟ, ಅದು ಅವನ್ ಕೊಡ್ಸಲ್ಲ, ಕೊಡಿಸ್ಬೇಕು. ಇದು ಚೆನ್ನಾಗಿದೆ. ಅಲ್ಲ ಗೋಲ್ಡ್ ಇದ್ದಂಗಿದೆವಲ್ಲ. ಪಂಚಲೋಹ ಮೆಟೀರಿಯಲ್. ಇಲ್ಲ ಆಮೆ ಇದೆ ನೋಡು, ಆಮೆ. ಇದು ಚೆನ್ನಾಗಿದೆ. ಹಾ, ನನಗೂ ಅದು ಇಷ್ಟ ಆಯ್ತು. ಹಾ, ಎಲ್ಲ ಚೆನ್ನಾಗಿದಾವೆ. ದುಡ್ಡು ಕೊಟ್ಟು ಜನ ತಗೊಂಡ್ ಹೋಗ್ಬೇಕಷ್ಟೆ. ನಮ್ ಪಾಪ ನೋಡು, ನೋಡಿದ್ರೆ ಹುಡ್ಗನ್ ಪಾಪ ನೋಡ್ಕೊಂಡೇ ಇಲ್ಲ. ಹುಡ್ಗ ಅನಾಥ ಹುಡ್ಗನ್ ತರ. ಯಪ್ಪ ಪಾಪು, ಪಾಪು, ಕರ್ಣ, ಕರ್ಣ ಅಷ್ಟೇ. ಚೆನ್ನಾಗಿದಾವೆ ಎಲ್ಲ. ತಗೋಬೋದಾ? ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ತಗೊಂಡ್ ಹೋಗಿ ನಮ್ ಕೈಯಲ್ಲಿ. ಈಗಿನ ಅಂಕಲ್ ಹೇಳೋದ್ರಲ್ಲವ ನಿನ್ ಬಗ್ಗೆ, ಸೌಮ್ಯ ಸ್ವಭಾವದವ್ರು. ನಮ್ಗೆ ಒಬ್ರೇ ಹೇಳಿಲ್ಲ ಹಂಗ ಸೌಮ್ಯ ಸ್ವಭಾವದವ್ರು ಅಂತ. ಹೇಳ್ತಾರೆ. ನಮ್ಮ ಮನೆಯವ್ರು ಹೇಳ, ನಮ್ಮ ಮನೆಯವ್ರು ಬಜಾರಿ ಅಂತಾರೆ. ಅಂಕಲ್ ಹೇಳ್ತಾ ಇದ್ರು, ನಿಮ್ಮ ಅಕ್ಕ ತುಂಬ ಸೌಮ್ಯ ಸ್ವಭಾವದವರು, ಎಷ್ಟು ಬೇಕಷ್ಟೇ ಮಾತಾಡ್ತಾರೆ, ಅಚ್ಚುಕಟ್ಟು ಅಂತೆಲ್ಲ. ಅವಳು ಯಾವಾಗ್ಲೂ ಅಷ್ಟೇ, ಯಾರ ಜೊತೆಗೆ ಎಷ್ಟು ಬೇಕಷ್ಟೇ ಮಾತಾಡೋದು, ಜಾಸ್ತಿ ಯಾರ ಹತ್ರ ಅನ್ನೆಸೆಸರಿ ಏನೂ ಮಾತಾಡಲ್ಲ. ಸೊ ನಾವೇನು ಆ ಥರ ಅಲ್ಲ, ನಮಗೆ ಸ್ವಲ್ಪ ಅಡ್ಜಸ್ಟ್ ಆದರೂ ಕಂಫರ್ಟಬಲ್ ಇದೆ ಅಂತಂದರೆ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತೀವಿ. ಅಂದರೆ ನಮ್ದು ಎಲ್ಲರದ್ದು ನೇಚರು ಸ್ವಲ್ಪ ಸಿಮಿಲರೇ ಬರುತ್ತೆ. ಎಷ್ಟು ಬೇಕಷ್ಟೇ ಮಾತಾಡ್ತೀವಿ, ಬೇಡ ಅಂದರೆ ಮಾತಾಡೋಕ್ಕೆ ಹೋಗಲ್ಲ ಆ ಥರ.
ಆಟೋದಲ್ಲಿ ಹೊರಟ್ವಿ ಬಿ ಎಸ್ ಸಿಗೆ ಅಂತೇಳ್ಬಿಟ್ಟು. ಸೊ ಅವರು ಪಡ್ಲಿಗೆ ತುಂಬಿಸ್ತಾಯಿದ್ರು ಅಲ್ಲಿಗೆ ಅವಳು ಸ್ಯಾರಿ ತೊಗೊಳಕ್ಕೆ. ಹಾಗೆ ನಾನು ವರಮಹಾಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಮಳೆ ಅಂದರೆ ಮಳೆ ಬರ್ತಾಯಿದೆ, ಎಷ್ಟು ಮಳೆ ಬರ್ತಿದೆ ಅಂದರೆ ಅಷ್ಟೊಂದು ಮಳೆ ಬರ್ತಿದೆ. ಸೊ ಅಲ್ಲಿಂದ ಬರೀ ಜಸ್ಟ್ ಕೆ ಎಸ್ ಆರ್ ಟಿ ಸಿಯಿಂದ ನಮಗೆ ಭರತ್ ಹೋಟೆಲಿಗೆ ಬಿಡಲಿಕ್ಕೆ ಇದೆ ಆಫರ್ ಅಂದ್ಬಿಟ್ಟು 30 ರೂಪೀಸ್ ತೊಗೊಂಡ್ರು. ಏನೂ ಮಾಡೋಕ್ಕಾಗಲ್ಲ, ಮಳೆ ಬರ್ತಿದ್ವಲ್ಲ, ಮತ್ತು ನಮಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಬಂದ್ವಿ. ಈ ಭರತ್ ಹೋಟೆಲಲ್ಲಿ ವೆಜ್ ಊಟ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ದಾವಣಗೆರೆಯವರಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ ವೆಜ್ ಊಟ ಬಂದ್ಬಿಟ್ಟು ಇಲ್ಲಿ ದಾವಣಗೆರೆಯಲ್ಲಿ ಭರತ್ ಫೇಮಸ್ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು. ಬಟ್ ನಮ್ಮಿಬ್ಬರಿಗೂ ಶೀತ ಆಗಿದ್ದ ಕಾರಣಕ್ಕೆ ನಮಗೇನು ಟೇಸ್ಟೇ ಅನ್ನಿಸ್ತಿರ್ಲಿಲ್ಲ. ಬಟ್ ನಮ್ಮದು ಫಾಲ್ಟ್ ಅದು ಆ್ಯಕ್ಚುಲಿ. ಸೊ ಎಲ್ಲದೂ ಚೆನ್ನಾಗಿತ್ತು, ಎನ್ವಿರ್ಮೆಂಟ್ ಚೆನ್ನಾಗಿತ್ತು, ಒಳಗಡೆ ಮಳೆ ಬರ್ತಾಯಿತ್ತು, ಇಲ್ಲಿ ಬಿಸಿ 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 ಊಟ ರೆಡಿಯಾಗಿತ್ತು. ಸೊ ಎಲ್ಲ ನೀಟಾಗಿ ಊಟ ಮಾಡ್ಕೊಂಡು, ಯಾಕಂದರೆ ಫಸ್ಟು ಊಟನೇ ಇಂಪಾರ್ಟೆಂಟ್ ಅಲ್ವ. ನಾವು ಏನಾದರೂ ನೋಡ್ತೀವಿ ಅಂತಂದರೆ ನೀಟಾಗಿ ಹೊಟ್ಟೆ ತುಂಬ್ಕೊಂಡು ಹೋದ್ರೇ ಎಲ್ಲ ನೋಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಆಗಲ್ಲ. ಯಾಕಂದರೆ ಪಾಪ ಅವಳಿಗೆ ಕೂರಿಸ್ಕೊಂಡು ಆಲ್ರೆಡಿ 2:30 3 o'clock ಮೇಲೆ ಆಗಿತ್ತು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ನಾವು ಊಟ ಗೀಟ ಮಾಡಿಕೊಂಡು ಹೋಗೋಷ್ಟರೊಳಗೆ 4 o'clock ಆಗಿತ್ತು. ಇದು ವೆಜ್ ಬಿರಿಯಾನಿ ಸಖತ್ತಾಗಿತ್ತು. ಸೊ ಈಗೆಲ್ಲ ಊಟ ಮುಗಿಸ್ಕೊಂಡು ಸೊ ಹೇಗೇನು ರ್ಯಾಪಿಡೋ ಮಾಡಿಕೊಂಡು ಬಿ ಎಸ್ ಸಿ ಹತ್ರ ಹೊರಟ್ವಿ. ಯಾವಾಗಲೂ ಜಿಗಿ ಜಿಗಿ ರೋಡಿದು. ನೀವು ಫೆಸ್ಟಿವಲ್ ಸೀಸನ್ ಆದರೂ ತೊಗೊಳ್ಳಿ, ನಾರ್ಮಲ್ ಸೀಸನ್ ಆದರೂ ತೊಗೊಳ್ಳಿ. ನೀವು ಫೆಸ್ಟಿವಲ್ ಸೀಸನ್ ಅಂತೂ ಕೇಳೋದೇ ಬೇಡ, ಆ ರೇಂಜಿಗೆ ಜಿಗಿ ಜಿಗಿ ಇರುತ್ತೆ. ನಾರ್ಮಲಾಗೆ ಜಿಗಿ ಜಿಗಿ. ಇನ್ನು ಫೆಸ್ಟಿವಲಲ್ಲಿ ಬೇಕಾ ಅದರಲ್ಲೂ ಡಬಲ್ ಡಿಸ್ಕೌಂಟು, ಒಬ್ಬರು ನೋಡೊಬ್ಬರು ಆಫರ್ ಬಿಟ್ಬಿಟ್ಟಿದ್ದಾರೆ. ಸೊ ಯಾವಾಗಲೂ ಅಷ್ಟೇ, ಈ ವರಮಹಾಲಕ್ಷ್ಮಿ ಗೌರಿ ಗಣೇಶ ಬಂತು ಅಂದರೆ ಇಲ್ಲಿ ಹಳ್ಳಿಯಿಂದ ಎಲ್ಲ ತರಕಾರಿ ಎಲ್ಲ ಇಡ್ತಾರೆ. ತುಂಬ ಅಂದರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತರಕಾರಿ, ಮತ್ತು ನಿಮಗೆ ಹಣ್ಣು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾವು ಎಂಟ್ರಿ ಕೊಟ್ಟಿದ್ದೆ ಶಾಂತಲಾ ಸ್ಯಾರೀಸು ಚೆನ್ನಾಗಿರುತ್ತೆ ಅಂತ ನಾನು ಕರ್ಕೊಂಡು ಹೋದೆ. ಆ್ಯಕ್ಚುಲಿ ಶಾಂತಲದಲ್ಲಿ ಅಷ್ಟೊಂದು ಏನು ಚೆನ್ನಾಗಿರೋ ಸ್ಯಾರೀಸ್ ಏನು ಹಾಕಿರಲಿಲ್ಲ. ಯಾಕಂತೇಳಿದ್ರೆ ಲಾಸ್ಟ್ ಇಯರ್ ಸ್ಯಾರೀಸೇ ಇತ್ತು, ಅದರಲ್ಲೂ ಪ್ರೈಸ್ನೇ ಡಬಲ್ ಡಿಸ್ಕೌಂಟ್ ಅಂತ ಅಂದರು. ಬಟ್ ಅದರಲ್ಲಿ ಏನು ಡಿಸ್ಕೌಂಟ್ಸ್ ಇರಲಿಲ್ಲ. ಅವಳು ಅದಂದ್ಲು ಇಲ್ಲಿ ಬೇಡ, ಅಲ್ಲಿ ಬಿ ಎಸ್ ಸಿಗೆ ಹೋದರೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ, ಇಲ್ಲಿ ಅಷ್ಟು ಮತ್ತು ರೆಸ್ಪಾಂಡು ಕೂಡ ಅಷ್ಟು ಚೆನ್ನಾಗಿ ಮಾಡ್ತಿರಲಿಲ್ಲ. ಆಮೇಲೆ ಅದೇ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಬಾ, ಇಲ್ಲೇ ಡಿಸೈಡ್ ಮಾಡಿಬಿಡ ಸ್ಟಾರ್ಟಿಂಗಲ್ಲೇ ಅಂತಂದ್ಬಿಟ್ಟು ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದೆ. ಸ್ಟಿಲ್ ಅವಳಿಗೂ ಇಷ್ಟ ಆಗಲಿಲ್ಲ, ನನಗೂ ಇಷ್ಟ ಆಗಲಿಲ್ಲ ಸ್ಯಾರೀಸು. ತುಂಬ ಲಾಸ್ಟ್ ನಮ್ಮಗೆ ತೊಗೊಂಡಾಗಲೇ 950 960 ಇರೋ ಸ್ಯಾರೀಸು ಈಗಲೂ ಸೇಮ್ ಅದೇ ಪ್ರೈಸ್ ಇದೆ. ಮತ್ತು ಇನ್ನೇನು ಡಬಲ್ ಡಿಸ್ಕೌಂಟ್ ಆಯಿತು. ಆಮೇಲಂತೂ ನಾರ್ಮಲ್ ಸ್ಯಾರೀಸ್ ಅಂತೂ 650 750 ಹಂಗಿದ್ದಾವೆ. ಸೊ ಹಾಗಾಗಿ ನಾವು ಅದ್ಯಾವುದು ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತಂದು ಇದು ಮಾಡಿಕೊಂಡು ಬಂದ್ವಿ. ಮತ್ತು ಇಲ್ಲೊಂದು ಕೌಂಟ್ರ್ ಇದೆ, ಅಲ್ಲೂ ಲಾಸ್ಟ್ ಟೈಮ್ ನಾನು ಇಲ್ಲೇ ಸೀರೆ ತೊಗೊಂಡಿದ್ದು. ಸೊ ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡಿದ್ದೆ. ಬಟ್ ಏನು ಮಾಡೋದು, ಲಾಸ್ಟ್ ಟೈಮ್ ಸ್ಯಾರೀಸೇ ಇಲ್ಲೂ ಕೂಡ ಇದ್ದಿದ್ದು. ಸೊ ಹಾಗಾಗಿ ಒಂದು ನೋಡಿದ್ವಿ, ರೇಟೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಆಮೇಲೆ ಅಂಥ ಹೊರ್ತೇನಂತ ಅನಿಸಿಲ್ಲ. ಸೊ ಆಮೇಲೆ ನಮಗೆ ಬೇಡ, ಸೊ ಬೇರೆ ಕಡೆಗಾದರೆ ನಮ್ಗೆ ಆಪ್ಷನ್ಸ್ ತುಂಬ ಇದೆ. ಅಂದರೆ ಅವಳಿಗೆ ಬಿ ಎಸ್ ಸಿನೇ ಇಷ್ಟ, ಮತ್ತು ಇನ್ನೊಂದು ಯಾವುದೋ ಶಾಪ್ ಹೇಳಿದ್ಲು. ಸೊ ಅಲ್ಲಿಗೆ ಹೋಗೋಣ, ಇಲ್ಲಾದರೆ ನಮಗೆ ಅಷ್ಟು ಸರಿ ಅನಿಸಲ್ಲ ಅಂತಂದ್ಲು. ಓಕೆ ಇರು ನೋಡೋಣ, ಬೇರೆ ಬೇರೆ ಪ್ರೈಸಸ್ ಏನೇನೆಲ್ಲ ಇದೆ ಅಂತೇಳಿ ನೋಡಿದೆ. ಬಟ್ ಆದರೆ ಒಂದಕ್ಕಿಂತ ಒಂದು ಡಬ್ಬಲ್ಲೇ ಇತ್ತು ಅಂತ ಸ್ಯಾರೀಸ್ ಅಂತ ನಮಗೆ ಇಷ್ಟ ಆಗಲಿಲ್ಲ. ಪಾಪ ತೊಗೊಳ್ಳೋರು ತೊಗೊಳ್ಳಿ, ನಾರ್ಮಲ್ ಸ್ಯಾರೀಸಾರು ನೋಡೋಣ ಅಂತೇಳ್ಬಿಟ್ಟು ನಾರ್ಮಲ್ ಸೆಕ್ಷನ್ನಿಗೆ ಹಾಗೆ ಮುಂದೆ ಒಂದು 2-3 ಕೌಂಟರ್ಸಿಗೆ ಹೋದ್ವಿ. ಸೊ ಅಲ್ಲೂ ಅಷ್ಟೇ ನಾರ್ಮಲ್ ತುಂಬ ಏನು ಅಂತ ಅಷ್ಟೇನು ನಾರ್ಮಲ್ ಸ್ಯಾರೀಸಿಗೆ 650 950 ಈ ಥರ ಎಲ್ಲ ಹಾಕಿದರು. ಸೊ ಬೇಡ ಅಂತ ಅಂದ್ಕೊಂಡು ಹೋಗೋಣ ಆಚೆ ಕಡೆನೇ ಅಂತೇಳ್ಬಿಟ್ಟು ಮತ್ತೆ ಎಕ್ಸಿಟಿಗೆ ಬಂದ್ವಿ. ಆದರೆ ಇಷ್ಟೊಂದೆಲ್ಲ ಜನ ನಿಂತಿದ್ರು, ಮೇ ಬಿ ಅವ್ರಿಗೆ ಇಷ್ಟ ಆಗಿರೋ ಸ್ಯಾರೀಸ್ ಅವ್ರು ತೊಗೊಂಡಿರ್ತಾರೆ, ಯಾರ ಬಗ್ಗೆ ನಾವು ಕಮೆಂಟ್ ಮಾಡಬಾರ್ದು. ಸೊ ನಾವು ನೆಕ್ಸ್ಟ್ ಹಂಗೆ ಆಚೆ ಕಡೆಗೆ ಹೋದ್ವಿ. ಮತ್ತು ಹೇಗೇನು ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಬ್ಯುಸಿ ರೋಡು ಚನ್ನಬಸಪ್ಪ ಆ್ಯಂಡ್ ಸನ್ಸ್, ಸೊ ಅಲ್ಲಿಗೆ ನಮ್ಮ ಪಯಣ ಬೆಳೆಸಿದ್ವಿ. ಇಲ್ಲೂ ಅಷ್ಟೇ ಇರೋದೇ ಪಕ್ಕದ ರೋಡು, ಅದಕ್ಕೂ ಕೂಡ ರ್ಯಾಪಿಡೋ ಬುಕ್ ಮಾಡ್ಲಿಕ್ಕೆ ನೋಡಿದೆ, ಅಲ್ಲಿ 50 ರೂಪೀಸ್ ಕೇಳ್ತಿತ್ತು. ಇಲ್ಲೇ ಆಟೋದ ಸ್ಟ್ಯಾಂಡಲ್ಲೇ ಆಟೋ ಇತ್ತು. ಸೊ ಅವ್ರಿಗೆ ಕೇಳಿದೆ, ಅವರು 50 ರೂಪೀಸೇ ಹೇಳಿದರು. ಸರ್ ಪಕ್ಕದ ರೋಡಿಗೆ ಸರ್ 50 ರೂಪೀಸ್ ಅಂತ ರಿಕ್ವೆಸ್ಟ್ ಮಾಡಾದಮೇಲೆ 40 ರೂಪೀಸಿಗೆ ಒಪ್ಕೊಂಡ್ರು. ನಮಗೂ ಮೈಬಾರ, ಪಾಪ ಅವರಿಗೂ ನಮ್ಮಂಥವ್ರದವರೇ ಬೇಕು, ನಡ್ಕೊಂಡು ಹೋಗೋಕ್ಕಾಗದೇ ಇರೋರು. ಸೊ ಹಂಗೂ ಹಿಂಗೂ ಮಾಡಿಕೊಂಡು ಸೊ ಅದ್ರ ಬಂದ್ವಿ. ಅದ್ರ ಹತ್ರ ನಿಲ್ಸೋಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತಲ್ವ. ಸೊ ದೂರ ನಿಲ್ಲಿಸಿದ್ರು. ಸೊ ಫೈನಲಿ ಬಂದು ಬಿ ಎಸ್ ಸಿ ಡಬಲ್ ಡಿಸ್ಕೌಂಟಿಗೆ ಬಂದು ನಿಂತ್ಕೊಂಡ್ವಿ. ಇಲ್ಲಿ ಬಂದು ಫುಲ್ಲು ಮೊದಲೇ ಗೊತ್ತಲ್ವ ನಿಮಗೆ, ಬಿ ಎಸ್ ಸಿ ರೋಡ್ ಅಂದ್ರೇ ಫುಲ್ಲು ಜಾತ್ರೆ. ಅದರಲ್ಲೂ ಡಬಲ್ ಡಿಸ್ಕೌಂಟ್ ಅಂದರೆ ಬಿಡ್ತಾರಾ, ಎಲ್ಲ ಬಾಚ್ಕೊಂಡೇ ಹೋಗ್ಬಿಡ್ತಾರೆ, ಆ ರೇಂಜಿಗೆ ಎಲ್ಲ ಜನ ತುಂಬ್ಕೊಂಡಿದ್ರು. ಬಟ್ ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿನೂ ತುಂಬ ರಶ್ ಇರುತ್ತೆ. ಬಟ್ ನಾವು ಇವತ್ತು ಬಂದು ಸ್ವಲ್ಪ ನಮಗೆ ಕಮ್ಮಿ ರಶ್ ಅಂತ ಅನ್ನಿಸ್ತು. ಅಂದರೆ ಕಂಪೇರ್ ಟು ಡಬಲ್ ಡಿಸ್ಕೌಂಟ್ ಫುಲ್ಲು ಇದ್ದರೂ ಜನ ಇರಲಿಲ್ಲ ಅಂತೇನಿಲ್ಲ. ಬಟ್ ಆದರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ, ಅಂದರೆ ಉಸಿರಾಡೋಕ್ಕೆ ಜಾಗ ಇರಲ್ಲ, ಆ ರೇಂಜಿಗೆ ಜನ ಇರ್ತಾರೆ. ಸೊ ಇದು ನೋಡಿಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೋಬೋದು.
ತೊಗೋಬೋದು. ಸೊ ನಾವಿಲ್ಲೆಲ್ಲ ಸ್ವಲ್ಪ ಹೊತ್ತು ನೋಡಿದ್ವಿ, ಏನಾದರೂ ನಮ್ಗೆ ಇಷ್ಟ ಆಗುತ್ತಾ ಅಂತೇಳ್ಬಿಟ್ಟು. ಸೊ ಎಲ್ಲ ನೋಡ್ಬಿಟ್ಟು ಬಟ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಕಂಪೇರ್ ಮಾಡಿದ್ರೆ ನಮಗೆ ಬಿ ಎಸ್ ಸಿಲೇ ನಮಗೆ ಆಪ್ಷನ್ಸ್ ಆಗಲಿ ಮತ್ತು ನಮಗೆ ಪ್ರೈಸಸಲ್ಲಾಗಲಿ ನಮಗೆ ತುಂಬ ಚೆನ್ನಾಗಿ ಸಿಕ್ತು ಅಂತಲೇ ಹೇಳ್ಬೋದು. ಆಮೇಲೆ ನಾನು ಬಂದ್ಬಿಟ್ಟು ತುಂಬ ಸ್ಯಾರೀಸ್ ಯಾವುದನ್ನೂ ಹುಡ್ಕಲ್ಲ, ನಮಗೆ ಒಂದೋ ಎರಡೋ ಚೆನ್ನಾಗಿ ಕಂಡ್ರೆ ಸಾಕು ಎತ್ಕೊಂಡ್ಬಿಡ್ತೀವಿ. ನಮ್ಮ ಅಕ್ಕನ ಜೊತೆಗೆ ಬಂದೆ ಅಂದರೆ ಅವಳಂತೂ ತುಂಬ ಸ್ಯಾರಿ ನೋಡ್ತಾಳೆ. ಇವಳಂತನಲ್ಲ, ನಾನು ಯಾರ ಜೊತೆಗೆ ಬಂದರೂ ಎಲ್ಲರೂ ತುಂಬ ಅಂದರೆ ಸುಮ್ಮನೆ ಹುಡುಕ್ತಾನೇ ಇರ್ತಾರೆ. ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನು ತೊಗೊಂಬಿಡ್ತೀನಿ ಆಯಿತಾ. ನೀವು ನೋಡ್ತಿದ್ದೀರಲ್ಲ ಈ ಸ್ಯಾರಿ ನಿಮಗೆ ಚೆನ್ನಾಗಿದೆ ಅಂತ ಅನಿಸ್ತಿದೆ ತಾನೇ. ಯಾರಿಗಾದರೂ ಚೆನ್ನಾಗಿದೆ ಅನಿಸಿದ್ರೆ ಕಮೆಂಟ್ ಮಾಡಿ ಆಯಿತಾ. ಪ್ರೈಸ್ ಎಷ್ಟಿರ್ಬೋದು, ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಂದು ವರಮಹಾಲಕ್ಷ್ಮಿ ಸ್ಯಾರಿ ಇದೇನೆ. ಸೊ ಇವಾಗ ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ವಿ. ಸೊ ಬಿಲ್ಲಿಂಗ್ ಕೌಂಟ್ರಲ್ಲಿ ಬಂದಾದಮೇಲೆ ಬಿಲ್ಲಿಂಗೆಲ್ಲ ಹಾಕಿಸ್ಕೊಂಡು ಈಗ ಮತ್ತೆ ಈಗೇನು ಅಕ್ಕ ಬಂದ್ಬಿಟ್ಟು ಬೇರೆ ಇದನ್ನು ತೊಗೋಬೇಕು, ಏನೋ ಟವಲ್ಸು ಮತ್ತು ಮ್ಯಾಟ್ಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನನಗೂ ಮ್ಯಾಟ್ ಬೇಕಾಗಿತ್ತು. ಇಲ್ಲಿ ಮ್ಯಾಟೆಲ್ಲ ತೊಗೊಂಡು ಸೊ ಮತ್ತೆ ಈಗೇನು ಬಿಲ್ಲಿಂಗಿಗೆ ಹೋದ್ವಿ. ಬಿಲ್ಲಿಂಗೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಆಚೆ ಕಡೆಗೆ ಬಂದು ಹಿಂಗೆ ನಿಂತ್ಕೊಂಡ್ವಿ. ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸಲ ಡಬಲ್ ಡಿಸ್ಕೌಂಟಿಗೆ ಬಿ ಎಸ್ ಸಿ ಫುಲ್ಲು ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲಂಕಾರ ಮಾತ್ರ. ಅದನ್ನ ನೋಡ್ಬಿಟ್ಟೇ ಜನ ಹೋಗ್ಬಿಡ್ಬೇಕು ಆ ರೇಂಜಿಗೆ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ರ್ಯಾಪಿಡೋ ಬುಕ್ ಮಾಡಿದ್ವಿ, ಅದು ಕೂಡ ಬರ್ತಾಯಿತ್ತು. ಸೊ ಬೇಗನೆ ಆಕ್ಸೆಪ್ಟೆನ್ಸ್ ತೊಗೊಂತು ರ್ಯಾಪಿಡೋ ಕೂಡ. ಸೊ ಅಲ್ಲೇ ಕೂತ್ಕೊಂಡು ಈಗ ಇಲ್ಲಿವ್ರಿಗೆ ಕೇಳಿದರೆ ಒಂದೊಂದು ಕಡೆಯಿಂದನೇ 180 190 ಕೇಳ್ತಾರೆ. ರ್ಯಾಪಿಡೋದಲ್ಲಿ 70 ರೂಪಾಯಿದಲ್ಲಿ ತೊಗೊಂತು. ಸೊ ಇಲ್ಲಿಂದ ಸೀದಾ ನಮ್ಮದು DCM ನಮ್ಮದು ಶಾಪಿಗೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಆಂಟಿ ನನ್ನದು ಏನೋ 6 ಸೆನ್ಸ್ ವರ್ಕ್ ಆಗಿತ್ತು ಅನಿಸುತ್ತೆ. ಟೀ ಕೊಟ್ಟರು, ಕುಡ್ದಾದ್ಮೇಲೆ ನೆನಪಾಗಿದ್ದೆ ನಮ್ಮ ಶಾಪಿಗೆ ಬಳೆ ತಂದಿಲ್ಲ ಅಂದ್ಬಿಟ್ಟು. ಸೊ ಬಂದ್ಬಿಟ್ಟು ಎಲ್ಲ ಬಳೆ ಇಲ್ವಾ ಅಂತ ಕೇಳ್ತಿದ್ರು. ಹಾಗೆ ಗಾಡಿ ಎತ್ಕೊಂಡು ನಾನು ನಮ್ಮ ಮನೆಯವರು ಬಳೆ ಶಾಪಿಗೆ ಹೊರಟ್ವಿ. ಹೋಲ್ಸೇಲ್ ಶಾಪಿಗೆ ಹುಡ್ಕೋಣ ಅಂತೇಳ್ಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ನಮ್ಮದು ಹೆರಿಗೆ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಆಪೋಸಿಟ್ ಒಂದು ಶಾಪ್ ಇತ್ತು. ಸೊ ಆ ಶಾಪಿಗೆ ಹೋದ್ವಿ. ಸೊ ಬಳೆ ಬಂದ್ಬಿಟ್ಟು ತುಂಬ ಸಿಕ್ಕಾಪಟ್ಟೆ ಫುಲ್ ಬಳೆ ಮತ್ತು ನೀವು ಬಿಂದೀಸಿಂದ ಕ್ಲಿಪ್ಸ್ ಎಲ್ಲ ಹೆವಿ ಹಾಕ್ಸಿದ್ರು. ಬಳೆ ಕೂಡ ತುಂಬ ವೆರೈಟಿ ಮೇಲೆ ವೆರೈಟಿ ಹಾಕ್ಸಿದ್ರು ಆಯಿತಾ. ಬಟ್ ಆದರೆ ಪ್ರೈಸು ಸ್ವಲ್ಪ ನಮಗೆ ಜಾಸ್ತಿನೇ ಅಂತ ಅನ್ನಿಸ್ತು. ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡ್ವಿ ಬಳೆನ. ಮತ್ತು ಯಾಕಂದರೆ ಇವು ವರಮಹಾಲಕ್ಷ್ಮಿ ಅಲ್ವಾ, ಗ್ರೀನು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಗ್ರೀನು ಮತ್ತು ಅದರಲ್ಲೇ ಕೂಡ ಮರೂನು ಮತ್ತು ರೆಡ್ ತೊಗೊಂಡ್ವಿ, ಚೆನ್ನಾಗಿತ್ತು. ಬಟ್ ಪ್ರೈಸ್ ಜಾಸ್ತಿ ಆಯಿತು, ಏನು ಮಾಡೋಕ್ಕಾಗುತ್ತೆ, ತೊಗೊಂಡ್ವಿ. ಮತ್ತು ರಾಖೀಸ್ ನೋಡಿದ್ವಿ. ರಾಖೀಸಲ್ಲೂ ಅದರಲ್ಲಿ ಸ್ವಲ್ಪ ನಮ್ಮ ಮನೆಯವ್ರು ತೊಗೊಂಡ್ರು. ಆಮೇಲೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವಾ, ಸೊ ಅದಕ್ಕೂ ಕೂಡ ತೊಗೊಂಡ್ರು ಐಟಮು. ಸೊ ಅಲ್ಲೆಲ್ಲ ಬಿಲ್ಲಿಂಗ್ ಹಾಕಿಸ್ಕೊಂಡು ಸೀದಾ ಬಂದ್ವಿ ಅಂಗಡಿಗೆ. ಸೊ ಹೋಗೋಣ ಅಂತಂದ್ಬಿಟ್ಟು ಅವ್ರು ಬಿಡ್ತಾನೆ ಇರಲಿಲ್ಲ. ಎಲ್ಲ ಇದನ್ನು ನೋಡಿ ಅಂತ ಇದ್ರು. ಬಟ್ ನಮಗೆ ಟೈಮ್ ಇರದೇ ಇರೋ ಕಾರಣಕ್ಕೆ ನಮಗೇನು ಬೇಕು ಅದನ್ನು ಬೇಗ ತೊಗೊಂಡು ಬಿಲ್ಲಿಂಗ್ ಹಾಕಿಸ್ಕೊಂಡು ಸೊ ಇಟ್ಕೊಂಡು ಬಂದ್ವಿ ಆಯಿತಾ. ಸೊ ಮತ್ತೆ ಬಂದ್ಬಿಟ್ಟು ನಮ್ಮ ಶಾಪಲ್ಲಿ ಅದನ್ನು ಅಸೆಂಬಲ್ ಮಾಡಬೇಕು. ಸೊ ಇವತ್ತು ಬಂದ್ಬಿಟ್ಟು ಫುಲ್ಲು ಬ್ಯುಸಿ ದಿನವೇ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಅಂಗಡಿ ಬಂದ ತಕ್ಷಣ ಆಫೀಸ್ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲಿ ಅಕ್ಕ ಬಂದಳು. ಅಕ್ಕನ ಕರ್ಕೊಂಡು ಮತ್ತೆ BSc ಹತ್ರ ಬಂದು ಮತ್ತೆ ತೊಗೊಂಡೆಲ್ಲ ಹೋಗಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಇದು ಐಟಮ್ ಖಾಲಿ ಆಗಿದೆ, ತೊಗೊಂಬಂದಿಲ್ಲ ಅಂದರೆ ಕಮ್ಮಿ ಕ್ವಾಂಟಿಟಿ ಇತ್ತು. ಸೊ ಅದು ಅವ್ರು ಕೇಳೋ ಐಟಮ್ ಇಲ್ಲ ಅಂತೇಳಿ ಮತ್ತೆ ಏನು ಬಂದ್ವಿ. ಸೊ ಇದೆ ನಂಗೆ ಫುಲ್ಲು ಇವತ್ತು ಎಷ್ಟು ಟಯರ್ಡ್ ಆಗಿತ್ತು ಅಂತೇಳಿದ್ರೆ, ಈ ಟಯರ್ಡಲ್ಲಿ ಮತ್ತೆ ಅಂಗಡಿಗೆ ಹೋಗ್ಬಿಟ್ಟು ನಾವೆಲ್ಲ ಜೋಡಿಸ್ಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಯಾಕಂದರೆ ಬೆಳಗ್ಗೆಗೆ ಆಗೋಲ್ಲ, ಸೊ ಹೀಗೆ ಮಾಡ್ಕೊಳ್ಳೋಣ. ನಾನು ಆಫೀಸ್ ಇರೋದ್ರಿಂದ ಬೆಳಗ್ಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ಇವಾಗಲೇ ಮಾಡೋಣ ಅಂತಂದ್ಬಿಟ್ಟು ಇವಾಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಯಿತಾ. ಆ್ಯಕ್ಚುಲಿ ನಾನು ರಿಟರ್ನ್ ಗಿಫ್ಟ್ ಬಂದ್ಬಿಟ್ಟು ತುಂಬ ಎಲ್ಲ ಜಾಸ್ತಿನೇ ಹಾಕ್ಸಿದ್ದೆ. ಆಮೇಲೆ ಮತ್ತು ಅದು ಇಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಎಲ್ಲ ಕಡೆಗೂ. ಅದೊಂದು ನಮಗೆ ಕಾಟ ಆಗಿತ್ತು. ಆಮೇಲೆ ನಾನು ತುಂಬ ಅಳ್ಬಿಟ್ಟಿದ್ದೆ ವಿಡಿಯೋ ಮಾಡೋದು, ಮತ್ತು ನಂಗೆ ಟೈಮ್ ಇರದೇ ಇರೋ ಕಾರಣಕ್ಕೆ ವಿಡಿಯೋ ಮಾಡೋದು, ಹಂಗೆ ಬಿಡೋದು, ಹಂಗೆಲ್ಲ ಮಾಡಿದ್ದೆ. ಅಷ್ಟರೊಳಗೆ ನಮ್ಮ ಮನೆಯವರು ಅವ್ರಿಗೆ ಹೆಂಗೆ ಬರುತ್ತೋ ಅದು ನೀಟಾಗಿ ಅರೇಂಜ್ ಮಾಡ್ತಾಯಿದ್ರು. ನಾಳೆ ಆಗಸ್ಟ್ 15 ಅಲ್ವಾ, ಸೊ ಅದಕ್ಕೆ ಎಲ್ಲನೂ ಅರೇಂಜ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಂದು ರಿಟರ್ನ್ ಗಿಫ್ಟಿಂದು ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳೋಣ, ಓಡಾಡಲಿಕ್ಕೆ ಜಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ 10 o'clock ಏನೋ ಆಗಿತ್ತು. ಸೊ ಇವಾಗ ಅಂಗಡಿ ಬಾಗಿಲು ಹಾಕ್ಕೊಂಡು ಮನೆಗೆ ಓಡ್ತಾ ಇದ್ದೀವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಊಟ ಏನಿದೆ ಏನಿಲ್ಲ ನೋಡಬೇಕು. ಸೊ ಎಲ್ಲರದು ಕದಾಕಿದ್ರು. ನಮ್ಮದೇ ಒಂದು ಅಂಗಡಿ ಇವತ್ತು ಓಪನ್ ಇದ್ದಿದ್ದು 10:30 ಗಂಟ. ಸೊ ಇವಾಗ ನಾವು ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಸೊ ನಮ್ಮ ಪಾಪಗೆ ಹುಷಾರಿರದೆ ಕಾರಣಕ್ಕೆ ನಮ್ಮ ಮನೆಯವ್ರ ತಂಗಿ ಮನೆಗೆ ಬಿಟ್ಟಿದ್ವಿ. ಅಂದರೆ ನಮ್ಮ ದಾವಣಗೆರೆಯಲ್ಲೇ ನೆಕ್ಸ್ಟ್ ರೋಡಲ್ಲಿ, ನಮ್ಮ ಪಕ್ಕದ ರೋಡಲ್ಲೇ. ಸೊ ಅವನಿಗೆ ಕರ್ಕೊಂಡು ಮತ್ತು ಅವರ ನಾದಿನಿ ಮಗ ಮೀನ್ಸ್ ನಮ್ಮ ನಾದಿನಿ ಮಗ ಅಳ್ತಾ ಇದ್ದ. ಅವನಿಗೂ 1-2 ರೌಂಡ್ ಓಡಿಸ್ಬೇಕು, ಇಲ್ಲಾಂದರೆ ಅವನು ಬಿಡೋದೇ ಇಲ್ಲ. ಸೊ ಹಾಗಾಗಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಮ್ಮ ಮನೆಯವರು. ಯಾಕೆ ಕಾರಣಕ್ಕೆ ಬಿಡೋಲ್ಲ ಅಂತ ಗೊತ್ತಾಗಿ
ಬಾರಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೊ ಅವನಿಗೆಲ್ಲ ಹೋಗಿ ಒಂದೆರಡು ರೌಂಡ್ ಓಡಿಸ್ಕೊಂಡು ಬಂದರು. ಓಕೆನಾ. ಅಷ್ಟೊತ್ತಿಗೆ ನಾನು ನಿಂತ್ಕೊಂಡು ಮಳೆ ಸ್ಟಾರ್ಟ್ ಆಗ್ತಾಯಿತ್ತು, ಸಣ್ಣದಾಗಿ ಬರ್ತಾಯಿತ್ತು. ಆಲ್ರೆಡಿ ಫುಲ್ಲು ಟೈರ್ಡ್ ಆಗಿತ್ತು, ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಪಾಪು ಇದೇ ಖುಷಿಗೆ ಅಲ್ಲೇ ಬಿದ್ದ. ಸೊ ಅವನ್ನ ಕರ್ಕೊಂಡು ಮತ್ತು ನಮ್ಮ ಮಯ್ಯನೂ ಕರ್ಕೊಂಡು ಅವನಿಗೂ ಒಂದೆರಡು ರೌಂಡ್ ಹಾಕ್ಸಿ ಸೊ ಅವನು ಹೇಳ್ತಾ ಇದ್ದ. ಅವನು ಅದು ಒಂದ್ಸರಿ ಸ್ಟಾರ್ಟ್ ಮಾಡ್ದೆ ಅಂದರೆ ಅವನೇನು ಮಾಡ್ಬೇಕು ಅದನ್ನು ಮಾಡೋ ತನಕ ಅವ್ನು ಬಿಡಲ್ಲ. ಹಂಗಾಗಿ ಅವನನ್ನು ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅವನಿಗೆ ಒಂದು ರೌಂಡ್ ಹಾಕ್ಸಿ ಮತ್ತು ಇವಾಗ ಸೀದಾ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ್ಯಕ್ಚುಲಿ ಬೆಳಗ್ಗೆನೇ ಸಾಂಬಾರು ಮತ್ತು ಚಿತ್ರಾನ್ನ ಎಲ್ಲ ಮಾಡಿಟ್ಟಿದ್ದೆ. ಸದ್ಯಕ್ಕೆ ಎಲ್ಲ ಇತ್ತು. ಥ್ಯಾಂಕ್ ಗಾಡ್. ಎಷ್ಟು ಟೈರ್ಡ್ ಆಗಿತ್ತು ಅಂತ ಹೇಳಿದ್ರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಟೈರ್ಡ್ ಆಗಿತ್ತು. ಇವಾಗ ಏನಾದರೂ ತಿಂದು ಮಲ್ಕೊಂಡ್ರೆ ಸಾಕಪ್ಪ ಅಂತೇಳಿ ಈ ಗ್ಯಾಪಲ್ಲಿ ನನ್ನ ಮಗಂದೊಂದು ಮೊಬೈಲ್ ಕೊಟ್ಟರೆ ಊಟ ಮಾಡ್ತೀನಿ ಅನ್ನೋ ಥರ ಫುಲ್ಲು ಆಲ್ರೆಡಿ 10:45 ಏನೋ ಆಗ್ತಾಯಿತ್ತು. ಸೊ ಬೇಗ ತಿನ್ನಲಿ ಅಂತ ಹೇಳ್ಬಿಟ್ಟು ಅವನು ನಾನು ಇಬ್ಬರು ಕೂತ್ಕೊಂಡು ಮಜ್ಜಿಗೆ ಅನ್ನ ಸಾಂಬಾರು ಇಷ್ಟೇ ಇವತ್ತಿನ ಡೇ. ತಿಂದ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಇವಾಗ ಬಂದು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡೆ ಕುತ್ಕೊಂಡಿದ್ದೀನಿ. ನಮ್ಮ ಪಾಪು ಇವಾಗ ಜಸ್ಟ್ ಕುತ್ಕೊಂಡಿದ್ದೀನಿ ನೋಡಿ. ನಮ್ಮ ಪಾಪ ಬಂದ್ಬಿಟ್ಟು ಊಟ ಅಂತಂದ. ಸೊ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದು, ಚಿತ್ರಾನ್ನ ಇತ್ತು, ಸಾಂಬಾರಿತ್ತು, ಮತ್ತು ಹಾಗೆಯೇ ರೈಸ್ ಇತ್ತು. ಸೊ ಅದೇ ಸಾಕು ಅಂತ ಅಂದ್ಕೊಂಡು ಅವ್ನು ಚಿತ್ರಾನ್ನ ತಿಂತೀನಿ ಅಂದ. ಇವಾಗ ಚಿತ್ರಾನ್ನ ಹಾಕೊಟ್ಟಿದ್ದೀನಿ. ಸೊ ನನಗೂ ಫುಲ್ ಹೊಟ್ಟೆ ಹಸಿವಾಗಿ ಸುಸ್ತಂತ ಅನಿಸ್ತಿದೆ. ಸೊ ನಾನು ಏನಾದರೂ ತಿಂದ್ಬಿಟ್ಟು ಮಜ್ಜಿಗೆ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಫುಲ್ಲು ಬರೀ ಆಚೆ ಕಡೆನೇ ಔಟ್ಸೈಡ್ ಸುಸ್ತೋದಿದೆ ಆಗಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟು. ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಬ್ಲಾಗು ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆನಾ. ಥ್ಯಾಂಕ್ ಯು ಆಲ್. ಗುಡ್ ನೈಟ್.